ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೆಂಕಿರೇಗೌಡ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಹಲಸೂರು ಗ್ರಾಮಕ್ಕೆ ಆಗಮಿಸಿರೋದು ನೀವು ಆಲ್ರೆಡಿ ಭಾಗ 1ರ ವಿಡಿಯೋನ ನೋಡಿದ್ದೀರಾ. ಸೊ ಒಂದು ಟೀಮ್ ಅಂದಮೇಲೆ ಜಗಳ ಇದ್ದೇ ಇರುತ್ತೆ. ಮುನ್ಸ್ಕೊಂಡು ಹೋಗಿರ್ತಕ್ಕಂಥ ಯುವಕವನ್ನ ಕರ್ಕೊಂಡು ಬಂದು ಆ ಟೀಮ್ನಲ್ಲಿ ಸೇರಿಸ್ತಾರೆ. ಸೊ ಅದಾದ ನಂತರ ಬಸವೇಶ್ವರ ದೇವಸ್ಥಾನಕ್ಕೆ 7 ಜನ ಪೂಜಾರಿ ಇರ್ತಾರಂತೆ. ಸೊ 7 ಜನ ಪೂಜಾರಿನಲ್ಲಿ 6 ಜನ ಬಂದಿರಲ್ಲ, ಒಬ್ಬರು ಬಂದು ಪೂಜೆಯನ್ನ ಮಾಡ್ತಾ ಇರ್ತಾರಂತೆ. ಸೊ ಅಲ್ಲಿನ ಯಜಮಾನ್ರು ಕೇಳ್ಕೊಂತಾರೆ, 7 ಜನನ ಹುಡುಕಿ ನೀನು ಕರ್ಕೊಂಬಂದು ಬರ್ಬೇಕಪ್ಪ, ನಮ್ಮ ಸಂಪ್ರದಾಯ ಪದ್ಧತಿ ಏನಿದೆ ಅದರಂತೆ 7 ಜನ ಪೂಜಾರಿಗಳು ಇಲ್ಲಿ ಬಂದು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ಸ್ವತಃ ಆ ಪೂಜಾರಿಗಳ ಮನೆಗೆ ಹೋಗಿ ಯಾವ ರೀತಿ ಅಲ್ಲಿ ಆ ಒಂದು ಪೂಜಾರಿಗಳನ್ನ ಕರ್ಕೊಂಬಂತಾರೆ ಅಂತ ಈ ವಿಡಿಯೋದಲ್ಲಿ ಇದೆ, ನೋಡ್ಕೊಂಬನ್ನಿ. ಬಿಡಪ್ಪ, ಅವ್ರದೇ ಪೂಜೆ ಬಿಡಪ್ಪ. ಯಾಕಪ್ಪ ಸಂತೋಷದಿಂದ ಬರ್ತೀನಿ ಕನ್ನಡಿಯಪ್ಪ ಹೇಳಪ್ಪ. ಇಲ್ಲಿ ಆಯ್ತು ಬನ್ನಿ ಆಯ್ತು ಬಾ. ಈಗ ಒಯ್ಯ ಬಂದು ಪೂಜೆ ಮಾಡ್ಬೇಕು ಒಳಗಡೆಗೆ. ಏನು ಕೊಯ್ಲಿ ಕೇಳಬಲ್ಲ, ಒಂದು ಹುಡ್ಕೊಂಡು ಮಾಡಿ ಅಂತ ಅನ್ನೋಕೆ ಕೆಲಸ ಬಂದಿದೆ. ಸರಿ ಆಯ್ತು, ಬನ್ನಿ ಸ್ವಾಮಿ, ಸಣ್ಣ ಮಾಡ್ಕೊಂಡು ಇಷ್ಟೊಂದು ಎದುರ್ತೀಯಲ್ಲ, ಅದೇನು ಮಾಡೋದು. ಬಸಪ್ಪನವರು 7 ಜನ ಪೂಜಾರಿಗಳನ್ನು ಒಟ್ಟಿಗೆ ಸೇರಿಸಿ ತಾವು ಕೂಡ ಬಸಪ್ಪನ ದೇವಸ್ಥಾನದ ಹತ್ರ ಹೋಗ್ತಾರೆ. ಸೊ ಅಲ್ಲಿ ಒಳಗಡೆ ಹೋಗ್ತಾನೆ ಅಲ್ಲೇ ನಿಂತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಒಟ್ಟಿಗೆ ಬಂದು 7 ಜನ ಪೂಜಾರಿ ಕರ್ಕೊಂಡು ಹೋಗ್ಲಿ ಅಂತ.
ಓಕೆ ಯಾರು ತಪ್ಪು ಸರಿ ತಪ್ಪು ಅಂದ್ರೆ ಅವ್ನು ನೀರೇ ಕೊಡ್ಲಿಲ್ಲ ಬಾಯಿಗ ಭಯ್ಯ ಕೇಳ್ಕತ್ತವನೇ ಒಂದು 5 ನಿಮಿಷ ಸುಮ್ಮನೆ ಬಿಡಿ ಎಟ್ಟೆಟ್ಟಿಗೆ ಹೋಗಿ ಬಂದ ಎಟ್ಟೆಟ್ಟಿಂದ ದೇವ್ರು ತಗೊಂಡ ಚೆನ್ನಾಗಿ ಪೋದಾರ ಮಾಡಲ್ಲ ಯಾವನು ಕಿತ್ತಾಡಿ ಬಿಟ್ಟಿಲ್ಲ ಅಲ್ಲಿಂದ ಬತ್ತ ಇಲ್ಲಿ ಆಗ 3 ಜನ ಏನ್ ಮಾಡಿದ್ರು ಎಲ್ಲ ತೋರಿಸ್ಬಿಡ್ರಪ್ಪ ಅಂತ ಹೇಳಿದೆ ಅಷ್ಟಕ್ಕೆ ಇದು ಇಷ್ಟು ಕೇಳೋಣ ವಾಮ ಮಾಡ್ತೇನೆ ಏನು ಮಾಡ್ತೇನೆ ದೇವ್ರು ತಗೊಂಡು ದೇವ್ರು ನುಗ್ಗಿಸ್ಬಿಟ್ರು ಹೆಂಗೆ ವಾಮ ಮಾಡ್ತೇನೆ ಏನು ಮಾಡ್ತೇನೆ ದೇವ್ರು ತಗೊಂಡ್ಬಿಟ್ರೆ ಪೂಜೆ ಮಾಡ್ತಾರೆ ಆಗಿರೋದು ಸಮಸ್ಯೆ ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ತಾರೋ ಲೆಕ್ಕಾಚಾರ ಪುಣ್ಯ ಮಾಡದಂತೆ ಹೆಂಗ್ ಮುಗಿಸಿದ್ರು ದೇವಸ್ಥಾನದೊಳಗೆ ಪುಣ್ಯ ಮಾಡೇ ಬಂದದ್ದು ದೇವರು ಇಲ್ಲ ಈಗ ಅವ್ರು ಮಾಡಿ ಎಲ್ಲ ಒಟ್ಟಿಗೆ ಮಾಡಿದ್ರು ಎಲ್ಲ ಒಂದೇ ಸಮಯದಲ್ಲಿ ಮಾಡಿ ಎಲ್ಲರೂ ಹಿಡ್ಕೊಳ್ಳಿ ನಡೆದಾಡುವ ದೇವರಿಗೆ 7 ಜನ ಪೂಜಾರಿಗಳು ಕೂಡ ಒಂದು ಪೂಜೆಯನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸ್ತಾರೆ. ಒಂದು ನಿಜಕ್ಕೂ ಗ್ರೇಟ್ ಅಂತ ಅನ್ಸುತ್ತೆ. ಮನುಷ್ಯರಾಗಿರೋ ನಾವುಗಳೇ ಒಂದು ಅಡ್ರೆಸ್ನ ಕೊಟ್ಟರೆ ಹುಡಿಕೊಂಡು ಹೋಗೋದೇ ಕಷ್ಟ ಆಗತ್ತೆ. ಬಟ್ ಗುರುತು ಪರಿಚಯ ಇಲ್ಲದೆ ಊರು ಯಾರ ಮನೆ ಏನು ಅಂತ ಗೊತ್ತಿಲ್ಲ, ಬಟ್ ಸ್ವತಃ ಬಸಪ್ಪನವರೇ ಹುಡ್ಕೊಂಡು ಹೋಗಿ ಅವರೆಲ್ಲರೂ ಕರ್ಕೊಂಡು ಬರ್ತಾರೆ ಅಂತಂದರೆ ಇದೊಂದು ಪವಾಡ ಅಂತಲೇ ಹೇಳ್ಬೋದು. ನಿಜಕ್ಕೂ ತುಂಬಾ ಖುಷಿ ಆಗತ್ತೆ. ನಿಮ್ಮೆಲ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ಹಾಗೆಯೇ 7 ಜನ ಪೂಜಾರಿ ಕೂಡ ಅವರು ಪೂಜೆಯನ್ನ ತಗೊಂತಾರೆ. ಭಾಗ 2ರ ವಿಡಿಯೋವನ್ನು ನೀವು ನೋಡಿದ್ರಲ್ವಾ. ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಅಂತ ಹೇಳ್ತಾ ಹಲಸೂರು ಗ್ರಾಮದ 3ನೇ ವಿಡಿಯೋಗಾಗಿ ಕಾಯ್ತಾ ಇರಿ. ಅದು ಕೂಡ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲಿ ಒಂದು ಜಾಗಕ್ಕೆ ಅಲ್ಲಿ ಜನ ಹೋಗೋಕ್ಕೆ ತುಂಬ ಭಯ ಪಡ್ತಾ ಇದ್ರಂತೆ. ಆ ಜಾಗ ಯಾವುದು ಏನು ಅನ್ನೋದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದ್ರ ಬಗ್ಗೆನೂ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರು ನೀವೆಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು. ವಿಡಿಯೋ ನೋಡಾದ್ಮೇಲೆ ಲೈಕ್ ಮಾಡೋದನ್ನು, ಕಮೆಂಟ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಸಪ್ಪನ ವಿಡಿಯೋಗಾಗಿ ಕಾಯ್ತಾ ಇರಿ. ಬಾಯ್. ನಡೆದಾಡುವ ದೇವರು, ಕಣ್ಣಿಗೆ ಕಾಣುವ ಭಗವಂತ ಶ್ರೀ ಭೂಮಿ ಸಿದ್ದೇಶ್ವರ ಬಸಪ್ಪನವರ ಜೊತೆ ಹಲಸೂರು ಗ್ರಾಮಸ್ಥರು ಹಲಸೂರು ಗ್ರಾಮದ ಯಜಮಾನರ ಜೊತೆ ಒಂದು ವಿಡಿಯೋ ಹಾಗೆ ಫೋಟೋ ಕೂಡ ಇದೆ. ಹಾಗೆ 7 ಜನ ಪೂಜಾರಿಗಳ ಜೊತೆ ಕೂಡ ಬಸಪ್ಪನ ಜೊತೆ ಈ ವಿಡಿಯೋ ಅಂಡ್ ಫೋಟೋ ಇದೆ.